ಪರಮಾತ್ಮ ಪರಮಾತ್ಮ ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಂದಿರದಲ್ಲಿ ನೆಲೆಗೊಂಡಿರುವುದು. ಯಾವಾತನ ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವನವನ್ನು ಧರಿಸಿಕೊಂಡಿರುವೆನು. ಶ್ರೀಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಇದೋ ವಂದಿಸುವನು. ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಪರಮಾತ್ಮ, ಇಂದಿಗೆ ಈ ದೀನನ ಮೇಲೆ ದಯ ತೋರಿ ದರ್ಶನವಿತ್ಯ. ತಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತ
ಶತಪತ್ರ ಧಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಶರಶಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೇರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಚಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದೆ ಪಾಲಗಡಲೋಳು ನೀರಿಂದ ಆಡಿದ ಲೋಲಲೋಚನನೆ ಪಲ್ಲೆಯ ಕಂಡೆ ಪಾಲಗಡಲೋಳು ನೀರಿಂದ ಆಡಿದ ಲೋಲಲೋಚನನೆ ಪಲ್ಲೆಯ ಕಂಡೆ ಕೊಡುಸಿದೆಯ ದಹಿ ಜಡದ ತಡೆದು ಅಯ್ಯೆ ಕೊಡುಸಿದೆಯ ದಹಿ ಜಡದ ತಡೆದು ಹರಿಯೆ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕರುಳನು ಧರಿಸಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕರುಳನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುಗ ಬಂದು ಅಗಲಿಸಿದೆನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರೆಯ ಸೆಳೆದು ಧರಿಸಿದೆಯ ಹರಿಯನಂತೆ ಗುಣ ರೂಪದೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ನನಗೇನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು. ನೀನೇನು ಸಾಮಾನ್ಯನೇ? ಪರಮಾತ್ಮ ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ.
ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯನ್ನು ನಾನರಿಯನೆ ಪರಮಾತ್ಮ. ಅದು ಹಾಗಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವುದಿರ? ಪರಮಾತ್ಮ, ಸದಾ ನಿನ್ನ ಧ್ಯಾನದಲ್ಲಿ ನಿರತನಾದಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ವಿದುರ? ಗೋಮಾತೆಯ ಕ್ಷೀರವೇ? ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿ ಸಾರವನ್ನು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯನ್ನು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಆದ್ದರಿಂದ ಅದನ್ನೇ ಕೊಡು ವಿದುರ. ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿದೆನು ದೇವ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಲೇಬೇಕು. ಎಲ್ಲಿ? ಅದನ್ನೇ ಕೊಡು ವಿದುರ. ಪರಮಾತ್ಮ, ಇದು ಸ್ವೀಕರಿಸಿ. ನೋಡಿದೆಯ ವಿದುರ, ಪಾತ್ರೆಯ ತಳಭಾಗದಲ್ಲಿ ಇಷ್ಟೊಂದು ಶೇಷವಿದ್ದರು ಇಲ್ಲವೆಂದು ಹೇಳುತ್ತಿದ್ದೆಯಲ್ಲ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತೀರ, ಯೋಗ ಮಾಡಿ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಂದವೆಂದು ಹೇಳುತ್ತಿದ್ದೆಯಲ್ಲ, ಅದೋ ಅಲ್ಲಿ ನೋಡು. ಹಾ ಪರಮಾತ್ಮ, ಧನ್ಯನಾದೆ ಕೃಷ್ಣ, ಧನ್ಯನಾದೆ ಧನ್ಯನಾದೆ. ಬ್ರಹ್ಮಾಂಡನೇಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿವಂದಿತಂ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ
ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರಲ್ಲವೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿಮ್ಮದು. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸೆರೆ ಮಡಿಯದನ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸೆರೆ ಮಡಿಯದನ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ಹೃದಯ ಸುತರು ಸಧರ್ಮ ತೊಳಿರಲು. ಹೃದಯ ಸುತರು ಸಧರ್ಮ ತೊಳಿರಲು. ಅತಿವ್ಯತೆಯಿದ್ದರು ಗುರುನಂದನರು. ಅತಿವ್ಯತೆಯಿದ್ದರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೇ. ಸತ್ಯವಂತರಿಗೆ ಸ್ಥಿರವಲ್ಲವೇ. ಕುಟಿಲ ಮತಿಗಳಿಗೆ ಶುಭವಾಗುವುದೇ. ಕುಟಿಲ ಮತಿಗಳಿಗೆ ಶುಭವಾಗುವುದೇ. ನಾನೆಂದು ಬದುಕರುವುದಿ ಮೆರವ ಗುರುಕುಲವನ್ನು ನಡೆಸುವುದೇ. ನಾನೆಂದು ಬದುಕರುವುದಿ ಮೆರವ ಗುರುಕುಲವನ್ನು ನಡೆಸುವುದೇ. ಕೆಣಕಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂಧನವರ ಹರಪ್ಪತನಗೈಯುತ ಯುಧಿಷ್ಠಿರ ಸ್ಥಿರ ಗುರುವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸೆರೆ ಬಡಿಯದನ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಈವರೆಗೂ ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ಪರಮಾತ್ಮ, ನೀನು ನೋಡುವೆಯಂತೆ. ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ. ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚಾರನೆ ನಿರ್ಮಲಾತ್ಮಕ ನಿನ್ನ. ನಿಗಮ ಗೋಚಾರನೆ ನಿರ್ಮಲಾತ್ಮಕ ನಿನ್ನ. ಬಲ್ಲವರಿಲ್ಲ ಜಗದ ಜೀವರನೆ. ಬಲ್ಲವರಿಲ್ಲ ಜಗದ ಜೀವರನೆ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ. ಭವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜರ. ಭವರೋಗ ವೈ
ವಿಚಿತ್ರವಾದ ವರ್ತಮಾನವನ್ನು ಕೇಳಿದ್ರ ರಾಜ್ಯ ಕೋಶಾಧಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ನೋಡಿದ್ರ ಅರಣ್ಯದಲ್ಲಿ ಅನಾಗರಿಕರಿಗೆ ವಾಸ ಮಾಡುತ್ತಿರುವ ಆ ಪಾಂಡವರ ಟಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು ನೋಡಿದಿರ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಾಗಲೇ. ಏನು ಯುದ್ಧವೇ? ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮೋದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಯಾರು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷಶ್ರೇಷ್ಠ ನಾನಿರುವಲ್ಲಿ ಆ ಗೋಪಾಲನ ಪುರುಷೋತ್ತಮನೇ. ಅವನ ನೇರವಾಗಿ ನನ್ನ ಅರಮನೆಗೆ ಬರೋದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತಿರುವುದು? ಓ ದೋಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಸಕಲ ವೀರರಿಂದ ಪರಿಣಿತರಾದ ಈ ಚಕ್ರವರ್ತಿಗೆ ಓರ್ವ ದೋಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸೋದರ ದುಶ್ಯಾಸನ, ಅಗ್ರಜ, ಪಾಂಡವ ಈ ವಿದುರನು ಪೂಜ್ಯನು
ಹಿರಿಯನು ಎಂದು ಸುಮ್ಮನಿತ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವನ್ನರಿಯದೆ ಮಾತನಾಡುತ್ತಿರುವುದು. ಈ ವಿದುರನನ್ನು ಸಭೆಯಿಂದ ಕೂಡಲೇ ಆಚೆಗೆ ನೋಡಿಬಿಡು. ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಹುಚ್ಚನಂತೆ ನೀನೇಕೆ ನುಡಿದೆ? ಮುಚ್ಚು ಬಾಯಿ ವಿದುರ, ಎತ್ತಿಗೆ ಮಾತ್ರ ನಾಡಿದನೀಗ ಕೊಚ್ಚಿ ಕೆಡವುವೆ ನಿನ್ನೀಗಲೇ. ಎತ್ತಿಗೆ ಮಾತ್ರ ನಾಡಿದನೀಗ ಕೊಚ್ಚಿ ಕೆಡವುವೆ ನಿನ್ನೀಗಲೇ. ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ಎಲ್ಲವೋ ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ಈ ಕೂಡಲೇ ಈ ರಾಜಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆ ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಇದೋ ನಿನ್ನ ಎದುರಿನಲ್ಲಿ ಮುರಿದು ಬಿಸಾಡುವೆನು. ಇದರಂತೆ ನಾಶವಾಗುವಂಚಕ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನೇ ಜಯಿಸುವರೇ ಇಲ್ಲದಂತಾಗಿತ್ತು. ಕರ್ಣ, ಈ ವಿದುರನ ಗೊಡ್ಡು ಬೆದಕಿಗೆ ನೀನು ಹೆದರುವಂತೆ ಕಾಣುತ್ತಿರುವುದಿಲ್ಲ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು? ಈತನಿಂದಾಗುವ ಪ್ರಯೋಜನವೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಹೋದಲ್ಲಿ ಅಂಥವರನ್ನು ಈ ಸಭೆಯಿಂದ ಆಚೆಗೆ ದೂಡಬೇಕಾದಿತ್ತು. ಎಚ್ಚರ. ಸಹೋದರ ದುಶಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಿರುವುದೇ? ಇಗೋ ಸಿದ್ಧಪಡಿಸಿರುವೆನು. ಎಲ್ಲಿ? ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಕರ್ಮ ಪಾಹಿ ಮಾ ಧರ್ಮ ಕಾಗವ. ಧರ್ಮವೇ ಜಯವು, ಕರ್ಮವೇ ಲಯವು. ಧರ್ಮವೇ ಜಯವು, ಕರ್ಮವೇ ಲಯವು. ಧರ್ಮವನರಿತು ನೀನ ಕಂಡೆ ಮನುಜ. ಧರ್ಮವನರಿತು ನೀನ ಕಂಡೆ ಮನುಜ. ಧರ್ಮ ಕಾಂಡವ ಕರ್ಮ ಪಾಹಿಮ. ಧರ್ಮ ಕಾಂಡವ ನಾನು ನನ್ನದೆಂಬ ಮಮಕರ ನಿನಗೆ. ನಾನು ನನ್ನದೆಂಬ ಮಮಕಾರ ನಿನಗೆ. ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು, ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು, ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ. ಕರ್ಮ ಕಾಗವ ಕರ್ಮ ಪಾಹಿಮ. ಧರ್ಮ ಕಾಗವ. ನಮಸ್ಕರಿಸು. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡು. ಯೋಗಮಾಯೆ, ಜಾಗೃತಳಾಗು.
ಪತಿಯಾದ ನೀನು ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ ಕೃಷ್ಣ, ದೂತನಾಗಿ ಬಂದಿರುವ ಈ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂದು ಪರಿಶೀಲಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಹೋದಲ್ಲಿ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲುಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನು, ಇದ್ದೇ ಇದೆ. ನೋಡು ನನ್ನ ಅರಮನೆಯ ನರ್ತನದ ವೈಭೋಗವನ್ನು. ಭಯಂಕರ ರೂಪ ಮನೋಗರ ಜಪ ವಿಜಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ತಿಳಿದವ ಈ ಜಗಮಲ್ಲ ಎಲ್ಲವ ತಿಳಿದವ ಈ ಜಗಮಲ್ಲ ಎಲ್ಲವ ತಿಳಿದವ ಈ ಜಗ ಕರುನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀನ ಕರುನಾಡು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚಲುವ ಕೃಷ್ಣ ನೀಲವರ್ಣಧಾರಿ ಈ ಚಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಹರೇ ಕೃಷ್ಣ. ಏನೆಂದು ಹೇಳಿದ್ರಿ? ಮತ್ತೊಮ್ಮೆ ಹೇಳುವಂತರಾಗಿ. ಭೀಮನಿಗಿವನು ಕೊಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗಲಿ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುನಾಳು ಕುರುಭೂಪ ರಾಜೇಶ್ವರ ತಗದಿಮಿ ತಗದಿನ ತಗದಿಮಿ ತಗದಿನ ತಗದಿಮಿ ತಗದಿನ ತಮ್ 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 ತಗದಿಮಿ ತಗಜುಣು ತಗದಿಮಿ ತಗಜುಣು ತಗದಿಮಿ ತಗಜುಣು ತಾನ್ ತಾನ್ ತಾ ತಗದಿಮಿ ತಗಜುಣು ತಗದಿಮಿ ತಗಜುಣು ತಗದಿಮಿ ತಗಜುಣು ತೈ 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 ತಗದಿಮಿ ತಗಜುಣು ತಗದಿಮಿ ತಗಜುಣು ತಗದಿಮಿ ತಗಜುಣು ತಗಡದ ಅಂದ್ರಡ ತಗದಿಮಿ ತಗಜುಣು ತಗದಿಮಿ ತಗಜುಣು ತಗದಿಮಿ ತಗಜುಣು ತಗಡದ ಅಂದ್ರಡ ತಗದಿಮಿ ತಗಜುಣು ತಗಡದ ಅಂದ್ರಡ ತಗದಿಮಿ ತಗಜುಣು ತಗಡದ ಅಂದ್ರಡ ತಗಡದ 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 ತಗದಿಮಿ ತಗಜುಣು ತಗದಿಮಿ ತಗಜುಣು ತಗದಿಮಿ ತಗಜುಣು ತಗದಿ ತಗದಿನದು ತಗದಿನದು ತಗದಿನ ತಗದಿನದು ತಗದಿನದು ತಗದಿನ ತಗದಿನ ತಗದಿನದು ತಗದಿನದು ತಜ್ಜಂ ತಗದಂ ತಗಡದಂ ತದಗಿನಗೆ 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 ನಜ್ಜಂ ತಗದಂ ತಗಡದಂ ತದಗಿನಗೆ 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 ನಜ್ಜಂ ತಗದಂ ತಗಡದಂ ತದಗಿನಗೆ ತದಗಿನಗೆ
ತದಗಿನಕ 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 ತದ್ದಗೆ ದುಣದಾಂ ದಿತ್ತಗೆ ದುಣದಾಂ ತಗೆ ದುಣದಾಂ ದುಣದಾಂ ತಾಂ ತದಿಂಗಿನಕ ತಗೆ ತದಿಂಗಿನಕ ತಗೆ ತಗೆ ತದಿ ತದ್ದಗೆ ದುಣದಾಂ ದಿತ್ತಗೆ ದುಣದಾಂ ತಗೆ ದುಣದಾಂ ದುಣದಾಂ ತಾಂ ತದಿಂಗಿನಕ ತಗೆ 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 ತದಿಂಗಿನಕ ತದ್ದಗೆ ದುಣದಾಂ ದಿತ್ತಗೆ ದುಣದಾಂ ತಗೆ ದುಣದಾಂ ದುಣದಾಂ ತಾಂ ತದಿಂಗಿನಕ ತಗೆ ತಗೆ ತದಿಂಗಿನಕ ತಾಂ ತಗೆ ತದಿಂಗಿನಕ ತಾಂ ತಗದಿಗು ತದಿಂಗಿನಕು ತಕ್ಕಿರದಂ ದರಿದಂ ತದಂ ದರಿದಂ ತದಗಿನಕು ತದಿಗೆ ನ ತಂ ತದ್ದಿಗೆ ನ ತಂ ತದಗಿನಕು 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 ತದಗಿರದಂ ದರಿದಂ ತದಂ ದರಿದಂ ತದಗಿನಕು ತದಿಗೆ ನ ತಂ ತದ್ದಿಗೆ ನ ತಂ ತದಗಿನಕು 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 ತದಗದಂ ದರಿದಂ ತದಂ ದರಿದಂ ತದಗಿನಕು ತದಿಗೆ ನ ತಂ ತದ್ದಿಗೆ ನ ತಂ ತದಗಿನಕು 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 ತದಗಿನಕ 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 ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗಡು ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗಡು ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗಡು ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತಗಡು ತಗೆ ತಗಿಟ ತಗೆ ತಗಿಟ ತಗೆ ತಗಿಟ ತದಗಿಜು ದಿಮಿದಗೆ ಜಡು ತಗೆ ದಿಮಿದಗೆ ಜಡು ದಿಮಿದಗೆ ಜಡು ತದ್ದುತ್ತಗೆ ಜಡುದ ತದ್ದುತ್ತಗೆ ಜಡುದ ತದ್ದುತ್ತಗೆ ಜಡು ತಗೆ ದುತ್ತಗೆ ಜಡುದ ತಗೆ ದುತ್ತಗೆ ಜಡುದ ತಗೆ ದುತ್ತಗೆ ಜಡು ತಗೆ ದುತ್ತಗೆ ಜಡುದ ತಗೆ ದುತ್ತಗೆ ಜಡುದ ತಗೆ ದುತ್ತಗೆ ಜಡುದ ಕುರುವಂಶ ಕುಲ ತಿಲಕ ಮಕುಟೇಶ್ವರ ದೀನ ಕರುಣಾಳು ಕುರುಭೂಪ ರಾಜೇಶ್ವರ 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 ಇವರಲ್ಲಿ ನರ್ತಗಿರಿ ಸುತ್ತ ಬದಮಾವಣೆ ಕೊಟ್ಟು ಕಳಿಸಿ ಒಂದು ವಿಚಾರವನ್ನು ತಿಳಿಸುವರಾಗಿ ಅಗತ್ಯವಾಗಿ ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಅವರು ನನ್ನೊಡನೆ ಕಳುಹಿಸಿರುವ ಈ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ತಾವೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂಥದ್ದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವೈರ್ಯವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳೆಲ್ಲವನ್ನೂ ಮನ್ನಿಸಿ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ
ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸುವುದು ಒಳ್ಳೆಯದಲ್ವ? ಅದೇ ನನ್ನ ಅಭಿಮತ. ಏತಕ್ಕೆ ಅನ್ನೋದಳು ಬಿಡಬಂತ ಏತಕ್ಕೆ ಅನ್ನೋದಳು ಬಿಡಬಂತ ಕಲ್ಲದ ವೈರ ಸಾಧಿಸದಿರೋ ಛಲ ಕಲ್ಲದ ವೈರ ಸಾಧಿಸದಿರೋ ಛಲ ತೆರವಲ್ಲ ವೈಭವ ತಿರವಲ್ಲ ವೈಭವ ಹತ್ತಿರ ರಾಜ್ಯ ದುರುಳರ ಮೋದಗೆ ಕಿವಿ ಕೊಡೋದೇನೋ ಜೋಕೆ ದುರುಳರ ಮೋದಗೆ ಕಿವಿ ಕೊಡೋದೇನೋ ಜೋಕೆ ರಾಜವೆನಿತೋ ಬಾಳೋ ಅನ್ನೋದಳು ಬಿಡಪಂತ 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 ದುರಗಲ ಸಾಧು ಕಂದಾಲಕ್ಕೆ ಬಂದರವನ್ನು ಸಮೋಸರೆ ಮಾಡಬೇಡ. ಹಠದಿಂದ ಇದನ್ನು ಸಮೋಸರೆ ಇದು ಮಾಡಬೇಡ. ನಿಮ್ಮ ಇವರು ಸಂಧಿಗೆ ಸುಸಮಯ ನಿಮ್ಮ ಶ್ರೀಕೃಷ್ಣ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಯಾರು ಮಾತನಾಡುತ್ತಿರುವುದು? ಓ, ಇದರ ಚಿಕ್ಕಪ್ಪ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವುದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಕೇಳಲಿಲ್ಲ. ನಿನಗಾಗಲಿ
ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುವುದು. ಪಾಂಡವರು ನಿರ್ದೋಷಿಗಳೇ. ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಹೊರಳು ಮಾತಿಗೆ ಒಳಂಬಡುವ ಬುದ್ಧಿನಲ್ಲ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡುವುದಿನ ಒಗಡತ್ವ. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹೋಗಲ್ಲ ಕೇಳು ಕೃಷ್ಣ. ಈ ಕೌರವೇಶ್ವರನನ್ನು ಸದೆಯ ಬಡಿಬೇಕೆಂದಲ್ಲವೇ ಅವರಿನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಅವರಿನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹವನ್ನು ಬಯಸಿದ್ರಲ್ಲವೇ ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯತ್ನಿಸಿದ್ರಲ್ಲವೇ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ನಿನ್ನ ಹೇಳಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚಾಗಿ ಕೃಷ್ಣ, ಎಲ್ಲರೂ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಟಕ ಶೋಷಣೆಯಿಂದ ಪ್ರಯೋಜನ ಕೃಷ್ಣ. ಅಣ್ಣನ ಮಾತುಗಳೆಲ್ಲ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಈ ಕೋಪಾಗ್ನಿ ಜ್ವಾಲೆಯು ಈ ನಿನ್ನ ಯುದ್ಧ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ನಾಡು ಬರೆಯಲು ಕಾಲಿಗೋಗಲಿ, ನಾಡು ಬರೆಯಲು ಕಾಲಿಗೋಗಲಿ ಬೇಡಲಾಗದು ರಾಜ್ಯವನ್ನು. ನಾಡು ಬರೆಯದು ಕಾಡಿಗೋಗಲಿ ಬೇಡಲಾಗದು ರಾಜ್ಯವನ್ನು. ಕಷ್ಟ ಪಾಂಡವರ ಮುಷ್ಟಿನರಿಂದ ಮೆಟ್ಟಿ ಮೆರಣ ದರೆಯೊಳಗೆ, ಮೆಟ್ಟಿ ಮೆರಣ ದರೆಯೊಳಗೆ, ಮೆಟ್ಟಿ ಮೆರಣ ದರೆಯೊಳಗೆ. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಕುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶಾಸನನ್ನು ಸದಾ ಸಮ್ಮತನಾಗಿರೋನು. ಹೋಗು, ಸಮರವೇ ಸಿದ್ಧ. ಕೌರವೇಶ್ವರ ಸಿಂಧುರಾಜ ಪಟ್ಟ ಕಾಡಿಗಟ್ಟುವೆ, ಪಟ್ಟ ಕಾಡಿಗಟ್ಟುವೆ. ಪಡ ಕೆಡಕನ ಬೆಳೆಯುತ್ತ ಕೊಲ್ಲುವೆ ಕೃಷ್ಣ, ಪಡ ಕೆಡಕನ ಬೆಳೆಯುತ್ತ ಕೊಲ್ಲುವೆ. ಕೊಟ್ಟದಾದ ಮರ ಘೋಷ, ಬೆಟ್ಟದಾದ ಮರ ಘೋಷ, ಕೊಟ್ಟದಾದ ಮರ ಘೋಷ, ಬೆಟ್ಟದಾದ ಮರ ಘೋಷ. ಕೊಟ್ಟದ ಕೊಟ್ಟದ ಪುಡಿ ಪುಡಿ ಕೊಟ್ಟದ 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 ಪುಡಿ ಪುಡಿ ಕೊಟ್ಟದ. ಪಟ್ಟ ಕಟ್ಟುವೆ, ಪಟ್ಟ ಕಟ್ಟುವೆ. ಪರಮೇಶ್ವರ, ಹೇಳಿ ಪಾಂಡವರಿಗೆ ಅರ್ಧ ಭೂಮಿಯನ್ನು ಕೊಡಕೂಡದು ಕೃಷ್ಣ. ಕತ್ತು ತಿಂದಲು ಗೋಪಿಕಾಗಿ ಬೆಣ್ಣೆ ಮುದ್ದೆ ಅಲ್ಲವು. ಒಂದ ದಾರಿಯನ್ನು ಹಿಡಿದುಕೊಂಡು ಹೋದರೆ ಸರಿ, ಇಲ್ಲವಾದರೆ ಏನಂತ ಕದಿಂದ ಅಪ್ಪಳಿಸಬಹುದು. ಬ್ರಹ್ಮಾಂಡವ ಈಗ ನಡೆಯುತ್ತಲೇ, ಓ ಮಂಡಲವೀಗ ಬ್ರಹ್ಮಾಂಡವ ಈಗ ನಡೆಯುತ್ತಲೇ, ಓ ಮಂಡಲವೀಗ ದಕ್ಷಿಂದರ ಋಷಭವಾದ, ದಕ್ಷಿಂದರ ಋಷಭವಾದ ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಅಗೆಯೂ ತೀರದೆ ಹೊರತು
ಈ ರಾಧೆಯನಿಗೆ ಮೃಷ್ಟಾನ್ನವನ್ನು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದ ನಿನಗೆ ದಾತನ್ಯಾರೋ, ಇತವ ಮರೆತು ನಡೆಸಿದರೆ ಮುಂದೆ ಬರುವುದು ವೀರ ಸಮರ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ನಿರ್ಧರಿಸಿರುವೆಯ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಧರ್ಮ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಾ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ ದನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೇ ಅಂಗಾಧಿಪತಿ, ಈ ಕೃಷ್ಣ ಕಂಠವು ಬೀರಂತಾಯಿತು ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮಿತಿಮೀರಿ ಹೋಯಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೇಶ ಜೈಸಿ ರಾಜ, ಭಾರತ ಭೂಮೇಶ ಜೈಸಿ ರಾಜ, ಸಮಾನ ಶೌರ್ಯ ಸಾಹಸದಲ್ಲಿ ವಿರಾಜಿಸುವ ಸಮೂಹ ನಿರಾಕರಿಸದಿರೇ. ಭಾರತ ಭೂಮೇಶ ಜೈಸಿ ರಾಜ, ಜೈಸಿ ರಾಜ. ಅನುಜಾತನ ಕರೆಸಿಗನೆ, ಅನುಜಾತನ ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇರ. ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇರ.
ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತವರ ಗುಣಯುತ ನೆನೆಸಿದ ಮೊರೆಯೈತಲೆಯ ಭಾರತ ಭೂಮಿ ಜಯಿಸಿ ದುರಾಟ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ತರೋದ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಟ ಜಯಿಸಿ ದುರಾಟ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿ ಇಟ್ಟು ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸಿ ನೋಡು, ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದು ಈ ಸಂಧಿಯನ್ನು ನಿರಾಕರಿಸಬೇಡ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ರಾಮ, ಕ್ರೋಧ, ಜೀವನದ ಏಕಮಾತ್ರ ಸೋದರಿ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೆ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದಿಂದ ಕೆಳೆತಂದದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತಕಾಲವು ಪ್ರಳಯದ ಧೂಮಕೇತುವಿನಂತೆ ಈ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸ್ನೇಹಶೀಲರು, ಧರ್ಮನಿಷ್ಠರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನೇ ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟ ಅನುಸರಿಯ ಕಟ್ಟ ಕಡೆಯದಾಗಿ ಆ ಪಾಂಡವರು ಕಟ್ಟಲೇಬೇಕೆಂದು ಪಟ್ಟಿ ಹಿಡಿದ ಕೆಚ್ಚದೆ ಕಟ್ಟಾಳು ಈ ವೀರ ಕಟ್ಟಾಳು. ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ದೊಡ್ಡ ಛಲವನ್ನ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ ಕೆರೆದ ಕದನಕ್ಕೆ ಕಲಿವಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಹಸ್ತಿನಾವತಿಯ ಮಣಿಮುಖಡಾದ ನಾನು ಮದನ ಮಣ್ಣಲ್ಲಿ ಮಣ್ಣು ಹಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೇರವನ್ನು ಕೊರೆ. ಅತ ಮಾಡಿ ಗೆಳೆಯವ ರಾಜ್ಯವ. ಅತ ಮಾಡಿ
ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಸಂಧಾನದಿಂದ ನೀವು ರಾಜ್ಯ ದೊರಕುವುದಿಲ್ಲ. ಸತ್ತರೆ ಸಾಮ್ರಾಜ್ಯ, ಬದುಕಿದರೆ ಕಣ್ಣ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಆ ಪಾಂಡವರಿಗೆ ಸಂಗ್ರಾಮ ಸಲಕರಣೆಯೆಂದು ಸಿದ್ಧಪಡಿಸಿದಂತೆ ತಿಳಿಸಿಬಿಡು. ದುರ್ಯೋಧನ ಕತಿ ಬೇಡೈಸು ಯೋಧನಗೆ ತೋರಿಗ ಜ್ಞಾತಿಗಳು, ಕತಿ ಬೇಡೈಸು ಯೋಧನಗೆ ತೋರಿಗ ಜ್ಞಾತಿಗಳು. ಅದೇ ಕಿರಿತು ಮೊದಲುವೆ, ಅದೇ ಮಾತು ಮೊದಲುವೆ, ಅದೇ ಕಿರಿತು ಮೊದಲುವೆ, ಅದೇ ಮಾತು ಮೊದಲುವೆ. ಕುಲಹೀನ ಕುಲವ ಮರೆಯ ಕುಲಗಳು ಕಲಿಯದೆ ಬಿಡುವನೆ. ಕತಿ ಬೇಡೈಸು ಯೋಧನಗೆ ತೋರಿಗ ಜ್ಞಾತಿಗಳು. ಕದನದಲ್ಲಿ ಮನದಗೆ ಬಾ, ಕದನದಲ್ಲಿ ಮನದಗೆ ಬಾ, ಚದುರದಿ ಹರ್ಮರುಳೆ ಮತಿಯಂತೆ ಮಂದನರಿಯಗೆ, ಮಂದಮತಿಯಂತೆ ಮುಂದನರಿಯದೆ ಮುಂದುಗವ ಮಾಡುವೆ, ಮುಂದುಗವ ಮಾಡುವೆ. ಜೈ ಸಾರಾನ, ಜೈ ಜೈ ಮೋಸ. ಜೈ ಸಾರಾನ, ಜೈ ಜೈ ಮೋಸ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಓ, ಯಾರು ಅದನ್ನು ನಿರ್ಣಯಿಸಬೇಕು? ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನು ಈಗಲೇ ನಿರ್ಣಯಿಸಿ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡ್ಬೇಕೆಂಬುದೇ ನಮ್ಮ ಶಕುನಿ ಮಾವನವರ ಮುಖ್ಯ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಈ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಹೌದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ? ಮಂದಮತಿಗಳಿರ ನಿನ್ನನ್ನೇ. ದುರ್ಯೋಧನ, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕು ನಿರ್ಧಾರಕ್ಕೆ ತಕ್ಕನಾದ ಪಾಠವನ್ನು ಕಲಿಸುವೆವು. ದುರ್ಯೋಧನ, ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಈ ಕಾರ್ಯ ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಪರಮಾತ್ಮ. ಅಗ್ರಜ, ಅಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ. ಮಾಯೆ ಮಾಯೆ ಮಾಯೆ.